ರಂಗೇರಿದಂತಹ ಬಾಗಲಕೋಟೆ ಉಪಚುನಾವಣಾ ಕಣ ಈಗ ರಣಕಣದಲ್ಲಿ ಬಿಜೆಪಿ ಪಕ್ಷಕ್ಕೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ಕದನಕ್ಕಿಳಿಯುವಂತಹ ಮುನ್ನವೇ ಲಿಂಗಾಯತ ಮತ ಓಲೈಕೆಗೆ ಇದೀಗ ಬಾಗಲಕೋಟೆ ಪಟ್ಟಣದ ಅಭಿವೃದ್ಧಿಗೆ ಪ್ರಾಧಿಕಾರ ಅಧ್ಯಕ್ಷರ ನೇಮಕ ಮಾಡುವುದಕ್ಕೆ ಬಿಟಿಡಿಎ ಅಧ್ಯಕ್ಷ ಲಿಂಗಾಯತ ಮುಖಂಡ ಪ್ರಕಾಶ ತಪಶೆಟ್ಟಿ ಅವರ ನೇಮಕ ಮಾಡಲಾಗಿದೆ. ಈಗ ನೋಡಿ ರಂಗೇರ್ತಾ ಇದೆ ಬಾಗಲಕೋಟೆ ಚುನಾವಣಾ ಕಣದಲ್ಲಿ. ಈ ರಣಕಣದಲ್ಲಿ ಬಿಜೆಪಿ ಪಕ್ಷಕ್ಕೆ ಒಂದ್ ಕಡೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇದ್ರೆ, ಈ ಕಡೆ ಕದನಕ್ಕೆ ಇಳಿಯುವಂತಹ ಮುನ್ನವೇ ಲಿಂಗಾಯತ ಮತ ಓಲೈಕೆಗೆ ಬಾಗಲಕೋಟೆಯ ಪಟ್ಟಣದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನೇಮಕ ಮಾಡಿಕೊಂಡಿರುವುದು ಬಿಟಿಡಿಎ ಅಧ್ಯಕ್ಷ ಲಿಂಗಾಯತ ಮುಖಂಡರಾದಂತಹ ಪ್ರಕಾಶ ತಪಶೆಟ್ಟಿಯವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಬಸವೇಶ್ವರ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತಹ ಈ ಪ್ರಕಾಶ್ ತಪಶೆಟ್ಟಿ, ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿಯೇ ಇದ್ದಂತಹ ಪ್ರಕಾಶ್ ತಪಶೆಟ್ಟಿ ವೀರಣ್ಣ ಚರಂತಿಮಠ ವಿರೋಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಂತಹ ಈ ತಪಶೆಟ್ಟಿ ಈಗ ಬಿಜೆಪಿ ಪಕ್ಷದಲ್ಲಿ ಲಿಂಗಾಯತ ಅಭ್ಯರ್ಥಿಯಾಗಿ ಅಂತಿಮ ಆಗುವಂತಹ ಹಿನ್ನೆಲೆಯಲ್ಲಿ ಬಂದಿರೋದು. ಇದರ ಜೊತೆಗೆ ಇದೀಗ ಲಿಂಗಾಯತ ಸಮುದಾಯದವರ ವಲೈಕೆ ಮಾಡುತ್ತಿರುವಂತಹ ಈ ಕಾಂಗ್ರೆಸ್ ನೆನ್ನೆ ಮಲ್ಲಿಕಾರ್ಜುನ ಚರಂತಿಮಠ ಮನೆಗೆ ಭೇಟಿ ನೀಡಿದಂತಹ ನಾಯಕರು ಈಗ ಲಿಂಗಾಯತ ಮುಖಂಡರನ್ನೇ ಬಿಟಿಡಿಆರ್ ಅಧ್ಯಕ್ಷನಾಗಿ ನೇಮಕ ಮಾಡ್ತಾ ಇರೋದು ಎಲ್ಲೋ ಒಂದು ರೀತಿ ಕುತೂಹಲ ಮೂಡಿಸ್ತಾ ಇದೆ ಎಲ್ಲರಲ್ಲೂ. ಹಾಗೆ ಒಂದು ಪ್ರಶ್ನೆಗಳು ಕೂಡ, ಸಾವಿರಾರು ಪ್ರಶ್ನೆಗಳು ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಮುರುಗೇಶ್, ಈಗ ಲಿಂಗಾಯತ ಮುಖಂಡರನ್ನೇ ಬಿಟಿಡಿಆರ್ ಅಧ್ಯಕ್ಷನಾಗಿ ನೇಮಕ ಮಾಡ್ತಾ ಇರೋದು ಯಾವ ಕಾರಣಕ್ಕೆ, ಏನಿರಬಹುದು, ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಘೋಷಣೆ ಆಗುತ್ತಿದ್ದಂತೆ ಈಗಾಗಲೇ ಬಿಜೆಪಿ ಪಕ್ಷಕ್ಕೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡಲು ಒಂದು ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮೊದಲು HY ಮೇಟಿ ಅವರು ಅಧ್ಯಕ್ಷರಾಗಿದ್ರು. ಅವ್ರ ನಿಧನ ನಂತರದಲ್ಲಿ ಅದು ಅಧ್ಯಕ್ಷ ಸ್ಥಾನ ಖಾಲಿ ಉಳಿದಿತ್ತು. ಅದಕ್ಕೆ ಈಗಾಗಲೇ ಬಾಗಲಕೋಟೆಯ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ತಪಶೆಟ್ಟಿ ಅವರನ್ನ ಈಗಾಗಲೇ ನೇಮಕವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಇವರು ಸಹಕಾರಿ ಸಂಘದಲ್ಲಿ ಸಾಕಷ್ಟು ಹೆಸರು ಮಾಡಿದಂತ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ಹಿಂದೆಯೂ ಕೂಡ ಇವರು ಪ್ರಕಾಶ್ ತಪಶೆಟ್ಟಿ ಅವರು ಒಂದು ಬಿಜೆಪಿ ಪಕ್ಷದಲ್ಲಿದ್ರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರನ್ನ ವಿರೋಧ ಮಾಡಿಕೊಂಡು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬಿಜೆಪಿ ಪಕ್ಷದಲ್ಲಿ ಲಿಂಗಾಯತ ಅಭ್ಯರ್ಥಿಗಳ ಅಂತಿಮ ಆಗುವ ಹಿನ್ನೆಲೆಯಲ್ಲಿ ಲಿಂಗಾಯತನನ್ನ ಓಲೈಕೆ ಮಾಡಲು ಈಗಾಗಲೇ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳ್ಬೋದು. ಮತ್ತು ಕೆಲವು ದಿನ ಹಿಂದೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಮನೆಗೆ ರಾಜ್ಯ ನಾಯಕರು ಕೂಡ ಒಂದು ಮೆಡಿಕಲ್ ಕಾಲೇಜಿನ ಶಂಕುಸ್ಥಾಪನೆಗೆ ಆಗಮಿಸಿದ ವೇಳೆಯಲ್ಲಿ ಕೂಡ ಅವರ ಮನೆಗೆ ಕೂಡ ಭೇಟಿಯನ್ನು ಮಾಡಿದ್ರು. ಹೀಗಾಗಿ ಈಗ ಲಿಂಗಾಯತ ಮುಖಂಡರನ್ನ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರದಲ್ಲಿ ಎಲ್ಲಾ ಮಾಹಿತಿ ಪಡೆದುಕೊಂಡು ಲಿಂಗಾಯತರಿಗೆ ಒಂದು ಗಾಳ ಹಾಕುವಂತ ಪರಿಸ್ಥಿತಿ, ಒಂದು ಗೆಲ್ಲುವ ತಂತ್ರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಒಂದು ಬಿಜೆಪಿ ಪಕ್ಷದವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಚುನಾವಣೆ ಘೋಷಣೆ ಆಗುವ ಮುಂಚೆಯೇ ಸರ್ಕಾರದಿಂದ ಆದೇಶ ಪ್ರತಿ ಬಿಡುಗಡೆಯಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಚುನಾವಣೆಯ ಒಂದು ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ನಾನಾ ರಣತಂತ್ರಗಳನ್ನ ಒಂದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮುರುಗೇಶ್, ಬಾಗಲಕೋಟೆ ಗೆಲುವಿನ ಹಿಂದೆ ಆಗಿದ್ರೆ ಕಾಂಗ್ರೆಸ್ ಪ್ಲಾನ್ ಏನು ಅಂತ? ಈಗಾಗಲೇ ಸಾಕಷ್ಟು ರೀತಿಯಾಗಿ ವೀರಣ್ಣ ಚರಂತಿಮಠ ಬಿಜೆಪಿ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತೆ ಎನ್ನುವ ಸಾಧ್ಯತೆಗಳು ಬಹುತೇಕ ಖಚಿತವಾಗಿದೆ. ಆದ್ರೆ ಈಗಾಗಲೇ HY ಮೇಟಿ ಅವರ ನಿಧನ ನಂತರದಲ್ಲಿ ಕೂಡ ಈಗಾಗಲೇ ಅವರ ಮಗ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಬಹುತೇಕ ಟಿಕೆಟ್ ಖಚಿತವಾಗುವ ಹಿನ್ನೆಲೆಯಲ್ಲಿ ಕೂಡ ಈಗ ಲಿಂಗಾಯತರು ಅತಿ ಹೆಚ್ಚು ಇರೋದ್ರಿಂದ ಲಿಂಗಾಯತರ ಮತಗಳನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಲಿಂಗಾಯತ ಮುಖಂಡರಿಗೆ ಒಂದು ಸ್ಥಾನಮಾನ ಮಾಡುವುದರ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಒಂದು ವೋಟ್ ಬ್ಯಾಂಕಿಂಗ್ಗೆ ಮುಂದಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮುರುಗೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಬಿಜೆಪಿ ಪಕ್ಷದಲ್ಲಿ ಲಿಂಗಾಯತ ಅಭ್ಯರ್ಥಿ ಅಂತಿಮ ಆಗುವಂತಹ ಹಿನ್ನೆಲೆಯಲ್ಲಿ
ಈಗ ಲಿಂಗಾಯತ ಸಮುದಾಯದ ಓಲೈಕೆಗೆ ಮಾಡ್ತಿರುವಂತಹ ಕಾಂಗ್ರೆಸ್ನ ಈ ಪ್ಲಾನ್ ಸ್ಪಷ್ಟವಾಗಿ ಕಾಣ್ತಾ ಇದೆ.